ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಯುಗಾದಿ ಹಬ್ಬದ ಸ್ಪೆಷಲ್ ಅಂದರೆ ಎಲ್ಲರ ಮನೆಯಲ್ಲೂ ಮಾಡೋ ಅಂಥ ಬೇಳೆ ಒಬ್ಬಟ್ಟು ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಒಂದು ಸಲ ಈ ರೀತಿ ಮಾಡಿ ನೋಡಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಹೇಗಿದೆ ರೆಸಿಪಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಅಂದರೆ ತುಂಬಾ ಸ್ಪೆಷಲ್ಲು. ಈ ಯುಗಾದಿ ಹಬ್ಬಕ್ಕೆ ನಾವೆಲ್ಲರೂ ಬೇಳೆ ಒಬ್ಬಟ್ಟನ್ನು ಮಾಡೇ ಮಾಡ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಮಾಡೇ ಮಾಡ್ತೀವಿ ಅಲ್ವಾ. ನಮ್ಮ ಮನೇಲಿ ಈ ರೀತಿ ಮಾಡ್ತೀನಿ ನಾನು. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಯಾವ ರೀತಿ ಬೇಳೆ ಒಬ್ಬಟ್ಟನ್ನು ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಿಧಾನವಾಗಿ. ನಿಮಗೂ ಕೂಡ ಅರ್ಥ ಆಗುತ್ತೆ. ಪ್ರತಿಯೊಂದೂ ಯಾವ ಕ್ವಾಂಟಿಟಿನಲ್ಲಿ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ ಟು ಡೀಟೇಲಾಗಿ ತೋರಿಸಿದ್ದೀನಿ. ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡಿದಂಥ ಒಬ್ಬಟ್ಟು ಈ ರೀತಿ ಬಂದಿದೆ. ಹೀಗೆ ಸಾಫ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಇವಾಗ ಶುರು ಮಾಡೋಣ. ನೋಡಿ, ಮೊದಲಿಗೆ ನಾನೊಂದು ಎರಡು ಬಾಳೆ ಎಲೆ ಅಂದರೆ ಒಂದು ಬಾಳೆ ಎಲೆನ ಮಧ್ಯಕ್ಕೆ ಸೀಳ್ಕೊಂಡು ಈ ರೀತಿ ಒಂದು ಪ್ಲೇಟು ಮತ್ತು ಒಂದು ಚಾಕು ಸಹಾಯದಿಂದ ರೌಂಡ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟು ತೊಟ್ಟಲಿಕ್ಕೆ. ಕೆಲವರೆಲ್ಲ ಬಟರ್ ಪೇಪರು, ಆಯಿಲ್ ಕವರೆಲ್ಲ ಯೂಸ್ ಮಾಡ್ತಾರೆ. ನಾನು ಯಾವತ್ತೂ ಒಬ್ಬಟ್ಟು ಮಾಡಬೇಕಾದ್ರೆ ಆ ಥರ ಎಲ್ಲ ಏನೂ ಯೂಸ್ ಮಾಡಲ್ಲ. ನಾನು ಬಾಳೆ ಎಲೆಯಲ್ಲಿ ಮಾತ್ರನೇ ನಾನು ತೊಟ್ಟೋದು ಒಬ್ಬಟ್ಟನ್ನು. ಯಾವುದೇ ರೀತಿ ಒಬ್ಬಟ್ಟಾದ್ರೂ ಅಷ್ಟೇ ಬಾಳೆ ಎಲೆನಲ್ಲೇ ತೊಟ್ಟೋದು. ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಬಾಳೆ ಎಲೆಯಲ್ಲಿ ಊಟ ಮಾಡೋದಾಗಲಿ ಈ ಥರ ಒಬ್ಬಟ್ಟನ್ನು ತೊಟ್ಕೊಳ್ಳೋದಾಗಲಿ ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿ, ಮೊದಲಿಗೆ ಈ ರೀತಿ ಕಟ್ ಮಾಡ್ಕೊಂಡು, ಎರಡು ಸಾಕು ನನಗೆ, ಎರಡನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಬೇಳೆನ ಮಡಕೆನಲ್ಲಿ ಬೇಯಿಸ್ತಾ ಇದ್ದೀನಿ. ಮಡಕೆನಲ್ಲೇ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಒಬ್ಬಟ್ಟನ್ನು. ನೋಡಿ, ನೀರು ಕೂಡ ಮಳ್ತಾ ಇದೆ. ನೀರು ಇಟ್ಟಿದ್ದೆ ಆಲ್ರೆಡಿ ಮುಂಚೆನೇ. ನೀರು ಸ್ವಲ್ಪ ಸಣ್ಣ ನೀರಿನಲ್ಲಿ ಕಾಯ್ಕೊಳ್ತಾ ಇರಲಿ ಅಂತೇಳಿ ಇಟ್ಟಿದ್ದೆ ನೀರನ್ನ. ಚೆನ್ನಾಗಿ ಕಾಯ್ದಿದೆ ನೀರು. ಅದಕ್ಕೆ ಒಂದು ಬಟ್ಲು, ನಾನು ಒಂದು ಬಟ್ಲು ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ಒಂದು ಬಟ್ಲು ತೊಗರಿಬೇಳೆನ ನೀಟಾಗಿ ತೊಳೆದು ತೊಗೊಂಡಿದ್ದೀನಿ. ತೊಗರಿಬೇಳೆನ ನೀರು ಮಳ್ತಾ ಇದೆ ಅಲ್ವಾ, ಅದಕ್ಕೆ ಹಾಕಿದ್ದೀನಿ. ಹಾಕಿ ಅದು ಸಣ್ಣ ಊರಿನಲ್ಲೇ ಬೇಯಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕುಕ್ಕರಲ್ಲೆಲ್ಲ ನಾನು ಕೂಗಿಸಿ ಮಾಡ್ತಾಯಿಲ್ಲ. ಬನ್ನಿ ಇವಾಗ ಕಣ್ಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಟ್ಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, 2 ಸ್ಪೂನ್ ಆಯಿತು. ಒಟ್ಟು ಒಂದು 3 ಸ್ಪೂನು. ಮುಂಚೆ ಸ್ವಲ್ಪ ಬಿತ್ತೋಯ್ತಲ್ವ, ಒಂದು 3 ಸ್ಪೂನ್ ಅಷ್ಟೇ ಸಾಕು ಒಂದು ಬಟ್ಲಿಗೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಸಾಲ್ಟ್ ಹಾಕ್ಕೊಳ್ಬೇಕು ಒಬ್ಬಟ್ಟು ಮಾಡಬೇಕಾದ್ರೆ ಆಗಲಿ, ನಾವೇನೇ ಒಂದು ಅಡುಗೆ ಮಾಡಬೇಕಾದ್ರೂ ಅಷ್ಟೇ. ಈಗ ಅರಿಶಿಣ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೋಡಿ ಎಷ್ಟು ಬೇಗ ಮಿಕ್ಸ್ ಆಗೋಯ್ತು. ನಾನು ಈ ರೀತಿಯೇ ಕಣ್ಕ ಕಲಿಸ್ಕೊಳ್ಳೋದು. ನೋಡಿ, ಈಗ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಲೇಬೇಕು ನಾವು ಹೋಳಿಗೆ ಮಾಡಬೇಕಾದ್ರೆ. ಆಯಿಲ್ ಇಲ್ಲ ಅಂದರೆ ಹೋಳಿಗೆ ಬರೋದೇ ಇಲ್ಲ. ನೋಡಿ, ಈ ರೀತಿ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಬೇಳೆ ಕೂಡ ಕುದಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕುದಿ ಬರ್ತಾ ಇದೆ. ಇವಾಗ ಕಲಸಿದಂಥ ಕಣ್ಕಕ್ಕೆ ಆಯಿಲನ್ನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಅದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ ಬೇಳೆ ಇನ್ನೇನು ಕುದಿ ಬರ್ತಾ ಇದೆ ಅಲ್ವಾ, ಒಂದು 5 ಏಲಕ್ಕಿನ ತೊಗೊಂಡಿದ್ದೀನಿ. ಸಣ್ಣದು ಏಲಕ್ಕಿ ಎಷ್ಟು ಹಾಕಿದ್ರೂ ಒಬ್ಬಟ್ಟಿಗೆ ಟೇಸ್ಟ್ ಇರುತ್ತೆ. ಮತ್ತು ಒಣಶುಂಠಿ ಕೂಡ ಹಾಕ್ಕೊಳ್ತಾರೆ. ನಾನು ಒಣಶುಂಠಿ ಏನು ಹಾಕಲ್ಲ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಬರೀ ಏಲಕ್ಕಿನ ಮಾತ್ರ ಕುಟ್ಟಿ ತೊಗೊಂಡಿದ್ದೀನಿ. ಮತ್ತು 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ.
ಒಂದು ಅರ್ಧ ಕಪ್ಪು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಕಮ್ಮಿನೇ ಹಾಕಬೇಕು ಬೇಳೆ ಒಬ್ಬಟ್ಟಿಗೆ. ಯಾವತ್ತೇ ಬೇಳೆ ಒಬ್ಬಟ್ಟು ಮಾಡಬೇಕಾದ್ರೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ತೀನಿ, ಕಮ್ಮಿ ಹಾಕ್ಕೊಳ್ಳಿ ತೆಂಗಿನಕಾಯಿನ. ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ನಾನು ಇದನ್ನು ತೋರಿಸೋದು ಮರ್ತೆ ಸೈಡಲ್ಲಿ. ಒಂದೇ ಒಂದು ಕಾಲು ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಒಂದು ಸ್ವಲ್ಪ ಎಣ್ಣೆನ ಅದರೊಳಗಡೆ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬೇಳೆ ಸಾಫ್ಟಾಗಿ ಬೇಯುತ್ತೆ. ನೋಡಿ ಇನ್ನೇನು ಆಲ್ಮೋಸ್ಟ್ ಬೇಯ್ತಾ ಬಂತು. ಸಣ್ಣ ಉರಿನಲ್ಲೇ ಬೇಯಿಸ್ಕೊಂಡಿದ್ದೀನಿ. ಮಡಿಕೆನಲ್ಲಿ ಜಾಸ್ತಿ ಉರಿ ಕೊಟ್ಟರೆ ಮಡಿಕೆ ಸಿಡಿದೋಗುತ್ತೆ, ಹಾಗಾಗಿ ಈಗ ಬೇಳೆ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಕೆಳಗೆ ಹೋಯ್ತು ಅದು. ಪ್ಲೇಟ್ ಹಾಕ್ಕೊಂಡು ಇವಾಗ ಮತ್ತೆ ಪ್ಲೇಟ್ ಹಾಕ್ಕೊಂಡು ನೀಟಾಗಿ ಬಸ್ಕೊಂಡಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಸಾಂಬಾರಿಗೆ ಅಂತ ಸಾಂಬಾರು ಕೂಡ ರೆಸಿಪಿ ತೋರಿಸ್ತೀನಿ ನೆಕ್ಸ್ಟು ಬರೋ ಅಂಥ ವೀಡಿಯೋದಲ್ಲಿ. ಅದಕ್ಕೆ ಸ್ವಲ್ಪ ಬೇಳೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ನಾನು ತೊಗೊಂಡಿರೋ ಅಂಥ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಹಸಿ ತೆಂಗಿನಕಾಯಿ ತುರಿ ಕೂಡ ನೋಡಿ ಅದರಲ್ಲೂ ಸ್ವಲ್ಪ ತೆಗ್ದಿದ್ದೀನಿ ನಾನು. ತೆಂಗಿನಕಾಯಿ ತುರಿನ ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಏಲಕ್ಕಿ ಕೂಡ ಅದರೊಳಗಡೆ ಹಾಕಿದ್ದೀನಿ ನಾನು. ಏಲಕ್ಕಿ ಸಿಪ್ಪೆನ ತೆಗ್ದಿಲ್ಲ, ಯಾಕಂದರೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ತೀವಲ್ವ, ಹಾಗಾಗಿ ಅದು ಮಿಕ್ಸ್ ಆಗುತ್ತೆ, ಏನಾಗಲ್ಲ. ಈಗ ಮತ್ತೆ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಒಂದು ಸಲ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡಿ ಅದು ಕುದಿ ಬಂದಾಗ ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಹೂರ್ಣ. ನೋಡಿ ಈ ರೀತಿ ಬಂದಿತ್ತು ಹೂರ್ಣ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ಇದು ರುಬ್ಬಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು. ಹಿಂದೆಲೆ ತೊಟ್ಟೋಕೆ ಹೋದರೆ ಸ್ವಲ್ಪ ಜಾಸ್ತಿ ಮಿದವಾಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಆರಿದ್ರೆ ಬೇಳೆದಲ್ವ ಅದು. ನೋಡಿ ಈ ರೀತಿ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಈಗ ಕಣ್ಕ ಕೂಡ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ, ಚೆನ್ನಾಗಿ ನೆನ್ಕೊಂಡಿದೆ ಅದು. ಮತ್ತು ಪಕ್ಕದಲ್ಲಿ ಹೆಂಚು ಕೂಡ ಇಟ್ಕೊಂಡಿದ್ದೀನಿ. ನೋಡಿ ಬಾಳೆ ಎಲೆನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಬಿಸಿ ಮಾಡ್ಕೊಳೋದ್ರಿಂದ ಬಾಳೆ ಎಲೆ ಸ್ವಲ್ಪ ಗಟ್ಟಿ ಇರೋದು ಮೆದುವಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ತೊಟ್ಟಲಿಕ್ಕೆ. ನೋಡಿ ಇವಾಗ ಸ್ವಲ್ಪ ನಮಗೆ ಆ ಹೂರಣಕ್ಕೆ ಎಷ್ಟು ಬೇಕೋ ಅಷ್ಟು ಕಣ್ಕನ ತೊಗೊಂಡು ನಾನು ಈ ರೀತಿಯೇ ತೊಟ್ಟೋದು. ಈ ಥರ ಅಂಗೈ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿರೋ ಅಂಥ ಹೂರಣದ ಉಂಡೆಯನ್ನು ಈ ರೀತಿ ಸ್ಟಫಿಂಗ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಸ್ಟಫಿಂಗ್ ಮಾಡ್ಕೊಳ್ತೀನಿ. ಹೀಗೆ ನೋಡಿ ಈಗ ಎಕ್ಸ್ಟ್ರಾ ಆಗಿದ್ದನ್ನು ಸ್ವಲ್ಪ ತೆಕ್ಕೊಳ್ತೀನಿ. ಈಗ ಮತ್ತು ನೋಡಿ ಈ ಥರ ಮಾಡೋದ್ರಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಅದು ಸ್ವಲ್ಪ ಬಾಳೆ ಎಲೆ ಹರಿದೋಯ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ ಆದರೂ ಅದ್ರ ಮೇಲೇ ಎಷ್ಟು ನೀಟಾಗಿ ತೊಟ್ಕೊಂಡಿದ್ದೀನಿ ಅಂತ ನೋಡಿ. ಈಗ ಆ ಬಾಳೆ ಎಲೆ ನಾನು ಕಟ್ ಮಾಡ್ಕೊಂಡಿದ್ದಂಥ ತುಂಬ ತೊಟ್ಟಿದ್ದೀನಿ ಹೋಳ್ಗೆನ. ಇವಾಗ ಹೆಂಚು ಮೇಲೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿ. ನೋಡಿ ಹೆಂಚು ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತೊಟ್ಟಿದಂಥ ಹೋಳ್ಗೆನ ತೆಗೆದು ನೋಡಿ ಈ ರೀತಿ ನಾವು ಈಗ ಆಯಿಲ್ ಕವರು ಎಲ್ಲ ಏನೇನು ಹಾಕಿ ಇದು ಮಾಡಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಬಟ್ ಬಾಳೆ ಎಲೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ನೋಡಿ ಮೇಲೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಸೈಡು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೂರಿ ಥರ ಉಬ್ಬಿ ಬರ್ತಾಯಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಹೋಳಿಗೆ. ನೋಡಿ ಈ ಕಡೆ ಸುತ್ತ ಎಲ್ಲ ದಡ ಎಲ್ಲ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳೋದ್ರಿಂದ ಮೈದದ್ದು ಅಂಶ ಏನಾದರೂ ಒಂದು ಕಡೆ ಜಾಸ್ತಿ ದಪ್ಪ ಆಗಿದ್ರೆ ಚೆನ್ನಾಗಿ ಬೇಯುತ್ತೆ. ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ಈ ಥರ ಉಬ್ಬಿ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಪೂರಿ ಥರ ಉಬ್ಬಿ ಬರ್ತಾ ಇದೆ.
ನೋಡಿ ಇನ್ನೊಂದನ್ನು ಕೂಡ ತೊಟ್ಟಿದಾಯಿತು. ಮತ್ತು ಇನ್ನೊಂದನ್ನು ಹೆಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ಈಗ ಆಲ್ಮೋಸ್ಟ್ ತೊಟ್ಟಿದಾಯಿತು. ನೋಡಿ ಈ ರೀತಿ ಬಂದಿದೆ ಹೋಳಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೇಗೆ ಬಂತು ಹೋಳಿಗೆ? ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ಬೇಳೆ ಹೋಳ್ಗೆನೇ ಸ್ಪೆಷಲ್ಲು. ಕೆಲವರೆಲ್ಲ ಏನು ಹೇಳ್ತಾರೆ, ಹಾಲು ಒಬ್ಬಟ್ಟು ಅಂತ ಮಾಡ್ತಾರೆ ಕೆಲವರೆಲ್ಲ. ನಾವು ಬೇಳೆ ಒಬ್ಬಟ್ಟನ್ನೇ ಮಾಡೋದು ಪ್ರತಿ ವರ್ಷ ಯುಗಾದಿಗೆ. ಅದೇನೋ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಬೇಳೆ ಒಬ್ಬಟ್ಟನ್ನೇ ಜಾಸ್ತಿ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆಲ್ಲ. ನಿಮ್ಮ ಕಡೆ ಎಲ್ಲ ಈ ರೀತಿ ಹೋಳ್ಗೆನ ಮಾಡ್ತೀರಾ ಹಿಂಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಮಾಡಿದಂಥ ಹೋಳ್ಗೆ ಹೇಗೆ ಬಂತು ಅಂತ ಮರಿದಲ್ಲೇ ತಿಳಿಸಿ ಕಮೆಂಟಲ್ಲಿ. ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟು. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನಾವೇನೇ ಒಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಬಿದ್ದು ವಿಡಿಯೋ ಮಾಡಿರ್ತೀವಿ, ಬಟ್ ಯಾಕೆ ಯಾರೂ ಪೂರ್ತಿ ನೋಡಲ್ಲ. ನೋಡಿ ಈ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿ.